ಈಗ ಮಾದಾಪುರದಿಂದ ಮಡಿಕೇರಿಗೆ ಹೋಗುವಂತ ರೋಡ್ ಇದು. ಪಕ್ಕದಲ್ಲಿ ನೋಡಿ ಸರ್ರಾಗಿ ಒಳೆ ಹರಿತಾ ಇದೆ. ಅದ್ಭುತ ಅಮೋಘ ಗುರು. ಕಾಫಿ ಎಸ್ಟೇಟ್ ಆ ಕಡೆ ಈ ಕಡೆ ಎಲ್ಲ. ನೋಡಿ ವೈನ್ ತಗೊಳಕ್ಕೆ ಡಿಸ್ಕಷನ್ ಮಾಡ್ತಾ ಇದಾರೆ. ಇದಾದ ಚಿಲ್ಲಿದ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ಇವತ್ತು ಒಂದು ಎರಡನೇ ದಿನ ಮಳೆ ಎಲ್ಲ ಕಡಿಮೆ ಆಗಿದೆ, ಬಟ್ ಹೆವಿ ಮಳೆ ಪ್ರಿಡಿಕ್ಷನ್ ಮಾತ್ರ ಜಾಸ್ತಿ ಇದೆ. ನೆನ್ನೆ ಅಂತೂ ಸಾಕಾಗೋಗಿದೆ, ಬೆಳಗ್ಗೆಯಿಂದ ಮಳೆ ನೆಂದು. ಸೊ ಇವತ್ತು ಅನ್ಕೋತಾ ಇದೀವಿ ಮನೆಗೆ ರಿಟರ್ನ್ ಹೊರಡೋಕದ ಅಂತ ಅನ್ಕೋತಾ ಇದೀವಿ. ಬಟ್ ಹೊರಡೋ ಟೈಮ್ ಏನ್ ಡಿಸೈಡ್ ಆಗ್ತದೆ ಅಂತ ನೋಡೋಣ. ಗಾಡಿನ ಇಲ್ಲಿ ಪಾರ್ಕಿಂಗ್ ಮಾಡಿದ್ದು, ಇಲ್ಲಿ ಒಳಗಡೆ ಹೋಗ್ಬೇಕು ಹೋಮ್ ಸ್ಟೇಗೆ. ಈ ಕಡೆ ಹೋದ್ರೆ ಮಡಿಕೇರಿ, ಈ ಕಡೆ ಹೋದ್ರೆ ಏನೋ ಸೋಮವಾರಪೇಟೆ ರೋಡ್ ಹೋಗ್ತದೆ ಸ್ಟ್ರೈಟ್ ಹೋದ್ರೆ. ಇವಾಗ ನಾನು ಮಂಜು ಒಂದು ಸಣ್ಣದಾಗಿ ವಾಕಿಂಗ್ ಮಾಡ್ಕೊ ಬರೋದ ಅನ್ಕೊಂಡು ಚಳಿಗೆ ಬಿಸಿ ಬಿಸಿ ಕಾಫಿ ಅಂಗಡಿ ಹುಡುಕ್ತಾ ಇದ್ದೀವಿ. ಕಾಫಿ ಕುಡಿಬೇಕು. ನಾವಿಬ್ರು ಹೊರಗಡೆ ಬಂದಿವಿ. ನೇಚರ್ ಮತ್ ಸಾಕಾಗದ್ ಗುರು, ಒಳ್ಳೆ ಚೆನ್ನಾಗದೆ, ರೈಡ್ ಮಾಡಕ್ ಚೆನ್ನಾಗದೆ. ಬಟ್ ಮಳೆ ಬಂದ್ಬಿಡ್ತು. ಈ ತರ ಇದ್ರೆ ನೇಚರು ರೈಡ್ ಮಾಡ್ಬೋದು. ಮಳೆ ಬಂದ್ಬಿಡ್ತದ ಕಂಟಿನ್ಯೂಸ್ ಆಗಿ, ಅದೇ ಬೇಜಾರು ಅಲ್ಲ ನಮ್ಮಂದ. ಎಲ್ಲಿ ನೋಡಿ ಹೆಂಗ್ ಕಾಣಿಸ್ತಿದೆ ಗುರು, ಸಾಕಾಗಿದೆ. ಅದ್ಭುತ. ಈ ಫಾಲ್ಸ್ ನೋಡು ಮುಂಜೆ ಅಲ್ಲಿ. ಫಾಲ್ಸ್ ಅದೇನದು? ಸ್ನೋನಾ? ನಾ ಫಾಲ್ಸ್ ಅನ್ಕೊಂಡ್ಬಿಟ್ಟಕಳ. ಒಳ್ಳೆ ಉದ್ದಕ್ ಬಂದ್ಬಿಡ್ತಾರ ನೋಡಿ. ಅದು ಒಂಥರ ಫಾಲ್ಸ್ ಹಂಗ್ ಕಾಣಿಸ್ಬಿಡ್ತದ. ಫಾಲ್ಸ್ ಇರ್ಬೇಕು. ನೋಡಿ ನೆನ್ನೆಯಿಂದ ಇವಾಗ ಫಸ್ಟ್ ಟೈಮು ಬಿಸಿಲು ಬರ್ತಾ ಇದೆ. ಅದು ಮೋಡ ಇದೆ, ಒಂದ್ ಸ್ವಲ್ಪ ಎಲ್ಲ ಒಂದೆರಡು ನಿಮಿಷ ಬರ್ತದೆ, ಆಮೇಲೆ ಹೊರಟೋಯ್ತದೆ. ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೀವಿ, ಎಲ್ಲ ಶೂ ಹಾಕೊಂಡು ನಾವು ಹೊರಡ್ಬೇಕು. ಇವಾಗ ಟೈಮ್ ಬಂದು ಅವಾಗ 9 ಗಂಟೆ ಮೇಲೆ ಆಗ್ಬಿಡೋದು ನೋಡಿ. ನಾವು ಹೋಟ್ಲಲ್ಲಿ ಹೊರಗಡೆ ಇದ್ದಾಗ ಮಳೆ ಅವಾಗ ಹೋಗಿ ಬರ್ತಾ ಇತ್ತು. ಹೊರಗಡೆ ಬಂದು ಗಾಡಿ ತೆಗ್ದು ಪಟ್ ಅಂತ ಶುರು ಆಯ್ತು. ಅಯ್ಯೋ, ಇದೇ ತರ ಗುರು ನೆನ್ನೆಯಿಂದನೂ ಹಿಂಗೆ ಅದೇ. ಸ್ನೇಹಿತರೆ, ನೆನ್ನೆ ಊಟ ಮಾಡೋದ್ವಲ್ಲ, ಅಲ್ಲಿಗೆ ಬಂದಿದ್ದೀವಿ. ಇದೇನೋ ಪತ್ತಲ್ ಅಂತ ಕೊಟ್ಟಿದ್ದಾರೆ, ಇಲ್ಲಿನ ಸ್ಪೆಷಲ್ ಅಂತ. ಅದಕ್ಕೇನೋ ಗ್ರೇವಿ ಕೊಟ್ಟಿದ್ದಾರೆ, ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಕಾಬೂಲ್ ಕಡಲೆದು ನೋಡಿ, ಕಾಬೂಲ್ ಕಡಲೆ. ಸೂಪರ್, ಪಾನಿಪುರಿ ಇದ್ದಂಗೆ. ಅದ್ಭುತ. ಈಗ ಮಾದಾಪುರದಿಂದ ಮಡಿಕೇರಿಗೆ ಹೋಗುವಂತ ರೋಡ್ ಇದು. ಇದು ಅದ್ಭುತ ಅಮೋಘ ಗುರು. ಹೆಂಗ್ ಕಾಣಿಸ್ತಿದೆ ನೋಡಿ, ಫುಲ್ಲು ಕಾಫಿ ಎಸ್ಟೇಟ್ ಆ ಕಡೆ ಈ ಕಡೆ ಎಲ್ಲ. ಸಖತ್ತಾಗಿದೆ. ಹೆಂಗಿದೆ ಈ ತರ ಇದ್ಬಿಟ್ರೆ ನೋಡಿ, ಮಳೆ ಇಲ್ದೋದ್ರೆ ಆರಾಮಾಗಿ ಓಡಿಸ್ಬೋದು ಈ ಮಳೆ. ಇವಾಗ ನಾವು ಬೆಟ್ಟನ ಇಳಿತಾ ಇದೀವಿ. ನಾವು ಕೋಟೆ ಅಬ್ಬಿ ಫಾಲ್ಸ್ಗೆ ಹೋಗ್ಬಿಟ್ಟು ಮಾಗಮಂಡಲಕ್ಕೆ ಹೋಗೋದ ಅನ್ಕೊಂಡಿದೀವಿ. ಕೋಟೆ ಅಬ್ಬಿ ಫಾಲ್ಸ್ ಇಲ್ಲೇ ಹತ್ತಿರದಲ್ಲಿದೆ, 13 ಕಿಲೋಮೀಟರ್ ಮಾದಾಪುರದಿಂದ. ಸೊ ಮಾದಾಪುರದಿಂದ ಮುಂದೆ ಬಂದು, ಮಾದಾಪುರದಿಂದ ಬಂದ್ಮೇಲೆ ಒಂದು ಸರ್ಕಲ್ ಸಿಗ್ತದೆ ಊರ್ದು, ಅಲ್ಲಿ ರೈಟ್ ತಗೊಳ್ಬೇಕು. ಸಿಮೆಂಟ್ ರೋಡ್ ಇದೆ. ಪಕ್ಕದಲ್ಲಿ ನೋಡಿ ಸರ್ರಾಗಿ ಒಳೆ ಹರಿತಾ ಇದೆ. ಯಪ್ಪ ನೀರಂತೂ ನೋಡ್ಬೇಕು ಗುರು. ಇಲ್ಲಿ ನೋಡಿ, ಇಲ್ಲಿ ಆ ತರ ನೀರು ಹರಿತಿರೋದು ಕಾವೇರಿ ನದಿಯೇನೋ ಇದು. ಕೋಟೆ ಅಬ್ಬೆ ಫಾಲ್ಸ್, ಕೋಟೆ ಅಬ್ಬೆ ಫಾಲ್ಸ್. ಏನ್ ಹರಿತಾರದ್ಲ ನದಿ. ಬರ್ತಿರ್ಬೇಕು. ಯಪ್ಪ ನೋಡಿದ್ರೆ ಭಯಾನಕ ಹೋಗದೆ ನೋಡಿ ಹೆಂಗದ. ಯಪ್ಪ ಇಲ್ಲಿ ನೋಡಿ ಯಾವ ತರ ಇದೆ ಫುಲ್ಲು. ಓಪನ್ ಏರಿಯಾ ಹಿಂದೆಗಡೆ ಎಲ್ಲ
ಬೆಟ್ಟ ಗುಡ್ಡಗಳು ಪಕ್ಕದಲ್ಲಿ ನದಿ ಹರಿತಾನೆ ಇದೆ ಗುರು. ಸಖತ್ತು ಫೋರ್ಸ್ ಇದೆ ಮಾತ್ರ. ಮಳೆ ಎಲ್ಲ ಸರ್ರೆ ಬೂದದೆ. ಸ್ನೇಹಿತರೆ ಬಂದಿದೀವಿ ಕೋಟೆ ಹಬ್ಬಿ ಫಾಲ್ಸ್. ಬರೋ ನೇಚರ್ ಹೆಂಗಿತ್ತು ಗುರು? ಸಗದಾಗಿತ್ತು ಮಾತ್ರ. ಫಸ್ಟ್ ಟೈಮ್ ಕೋಟೆ ಹಬ್ಬಿ ಫಾಲ್ಸ್ ನ ನೋಡ್ತಾ ಇರೋದು. ನೀರ್ ಮಾತ್ರ ಯವ್ಯಾಗಿ ಹರಿತಾ ಇದೆ. ಏನ್ ರೌದ್ರವಾಗಿದೆ ನೋಡಿ. ಅದ ನೋಡಿ ಸುತ್ತಮುತ್ತನೋ ಪರಿಸರ ಹಚ್ಚ ಹಸಿರು, ಹಂಗೆ ಫುಲ್ಲು ಫಾಗು ಮಯ ಆಗ್ತಾ ಇದೆ. ಚೆನ್ನಾಗಿದೆ ಅವರು ಮಾತ್ರ ಪ್ಲೇಸು. ಮಸ್ಟ್ ವಿಸಿಟ್ ಪ್ಲೇಸು. ನಾನೇನೋ ಸುಮಾರಾಗಿರ್ತದೆ ಅನ್ಕೊಂಡಿದ್ದೆ, ಬಟ್ ಮಸ್ಟ್ ವಿಸಿಟ್ ಪ್ಲೇಸ್ ಇದಂತೂ. ಇಲ್ಲಿ ಫೋಟೋ ಸೆಷನ್ ನಡೀತಾ ಇದೆ. ನಮ್ಮ ಪೃಥ್ವಿಯವರು ನೋಡಿ ವೈನ್ ತಗೊಳಕ್ಕೆ ಡಿಸ್ಕಷನ್ ಮಾಡ್ತಾ ಇದಾರೆ. ಇದಾದ ಚಿಲ್ಲಿದ ಬರ್ಡ್ ಚಿಲ್ಲಿ, ಹೋಮ್ ಮೇಡ್ದಂತೆ. ಪೈನಾಪಲ್, ನಮ್ಮ ಮಂಜ ಪೈನಾಪಲ್ ಇಟ್ಕೊಂಡಿದ್ದಾನೆ. ಇಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ಹೋಮ್ ಮೇಡ್ ವೈನ್, ಗ್ರೇಪ್ ವೈನ್, ರೆಡ್ ವೈನ್ ಸಿಕ್ಕಾಪಡಿದೆ. 500 ರೂಪಾಯಿ ಹೇಳ್ತಾ ಇದಾರೆ ಇವರು. ಇವಾಗ ಕೋಟೆ ಹಬ್ಬೆ ಫಾಲ್ಸ್ ಹತ್ರ ಬಂದು ಎಲ್ಲ ನೋಡ್ಕೊಂಡು ಕೂತಿದೀವಿ. ಮಂಜು ಬಾಸ್ ತಗೊಳ್ರಪ್ಪ. ಮಳೆ ಅಂತೂ ಹೆವಿ ಹೊಡಿತಾ ಇದೆ ಮಳೆ. ಎಲ್ಲೂ ರೈಡ್ ಮಾಡಕ್ಕೆ ಆಗಲ್ಲ, ಅಷ್ಟು ಹೊಡಿತಾ ಇದೆ. ನೋಡ್ತಾ ಇರ್ಬೋದು, ಹಿಂದಗಡೆ ಕಾಣಿಸ್ತಾ ಇದೆಯಾ? ಗಾಡಿನೇ ಓಡ್ಸಕ್ಕಾಗಲ್ಲ. ಗಾಡಿ ಓಡಿಸೋದು, ಗಾಳಿ ಮತ್ತೆ ರೈನು ಎರಡು ಇದೆಲ್ಲ. ಗಾಡಿನೇ ಶೇಕ್ ಆಗ್ತದೆ. ಗಾಡಿ ಶೇಕ್ ಆಗೋಗ್ತದೆ. ಅದಕ್ಕೆ ಕೂತಿದೀವಿ, ಸ್ವಲ್ಪ ಮಳೆ ಕಡಿಮೆ ಆಗ್ಲಿ ಅಂತ ನೋಡ್ಬೇಕು. ಇದೇ ಪ್ರಾಬ್ಲಮ್ ಗುರು. ಬೇಗ ಎಲ್ಲೂ ಹೊರಡಕ್ಕಾಗಲ್ಲ. ಒಂದ್ ಪ್ಲೇಸ್ ನೋಡ್ಕೊಂಡು ಅದೇ ಪ್ರಾಬ್ಲಮ್.